ನೀವು ತಪ್ಪು ಮಾಡ್ತಾ ಇದ್ದೀರಿ, ನಮಗೆ ಮೋಸ ಮಾಡ್ತಾ ಇದ್ದೀರಿ ಅಂತೇಳಿ ಬ್ರಿಟಿಷರಿಗೆ ಸಿರಾಜುದ್ದೌಲ ಪ್ರಶ್ನೆ ಮಾಡಿದ್ದು ಬ್ರಿಟಿಷರಿಗೆ ಸಹಿಸಕ್ಕಾಗಲಿಲ್ಲ. ಆ ಸಹಿಸದೇ ಇರುವುದೇ ಪ್ಲಾಸಿ ಕದನಕ್ಕೆ ಕಾರಣವಾಯಿತು. ಇನ್ನು ಕೋಟೆ ಕಟ್ಟಕ್ಕೆ ಶುರು ಮಾಡಿದ್ರು ಅವರು. ಆ ಕೋಟೆ ಕಟ್ಟದನ್ನ ನಿರಾಕರಣೆ ಮಾಡ್ತಾನೆ ಸಿರಾಜುದ್ದೌಲ್. ಪಶ್ಚಿಮ ಬಂಗಾಳದಲ್ಲಿ ಹುಗ್ಲಿ ನದಿಯ ದಡದ ಮೇಲೆ 3 ಸಣ್ಣ ಸಣ್ಣ ಹಳ್ಳಿಗಳು, ಸುತ್ತನತ್ತಿ, ಗೋವಿಂದಪುರ ಮತ್ತು ಕ್ಯಾಲಿಕಟ್ ಅನ್ನುವಂಥ ಹಳ್ಳಿಗಳನ್ನು ಒಂದು ಮಾಡಿ ಜಾಬ್ಚಾರ್ನಾಕ್ ಅನ್ನುವಂಥ ವ್ಯಕ್ತಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ್ದ. ಆಲ್ರೆಡಿ ಆ ಕೋಟೆಯನ್ನು ರಿಪೇರಿ ಮಾಡ್ತಾ ಇದ್ರು ಅವರು. ಅದೇನು ಕೋಟೆ ಇತ್ತಲ್ಲ, ಕೋಟೆಯ ಸುತ್ತಲ ಕಂದಕವನ್ನು ಅಗಿಯೋದು, ಅದರಲ್ಲಿ ನೀರನ್ನು ಬಿಡೋದು, ಜಲಚರ ಪ್ರಾಣಿಗಳನ್ನು ಬಿಡೋದು. ಒಂದಿನ ಇವ ವಾಕಿಂಗ್ ಹೊಂಟಿದ್ದ, ಅಲ್ಲಿ ವಾಯುವಿಹಾರ ಮಾಡ್ತಾ ಇದ್ದು. ವಿಹಾರ ಮಾಡುವ ಸಮಯದಲ್ಲಿ ಸಿರಾಜುದ್ದೌಲ ಕೇಳಿದ, ಏನು ಮಾಡಕತ್ತೀರಪ್ಪ ಅಂತ ಕೇಳಿದ. ಬ್ರಿಟಿಷರು ಹೇಳಿದರು, ಅಣ್ಣ ಕೋಟೆ ರಿಪೇರಿ ಮಾಡಕತ್ತೀವಿ, ಕೋಟೆ ಸುತ್ತಲೂ ಕಂದಕ ಹಡ್ಲಾಕತ್ತೀವಿ, ಕೋಟೆಯ ಸುತ್ತಲೂ ಕಂದಕವನ್ನು ಅಡ್ಡಿ ಅಲ್ಲಿ ನೀರು ಬಿಡ್ತಾ ಇದ್ದೇವೆ, ಜಲಚರ ಪ್ರಾಣಿಗಳನ್ನು ಬಿಡ್ತಾ ಇದ್ದೇವೆ ಅಂತ. ಅವಾಗ ಸಿರಾಜುದ್ದೌಲ ಬ್ರಿಟಿಷರಿಗೆ ಪ್ರಶ್ನೆ ಮಾಡ್ತಾನೆ, ಕೋಟೆ ಕಟ್ಟಂತ ಹೇಳಿದವ್ರು ಯಾರು ನಿಮಗೆ? ಕೋಟೆ ಕಟ್ಟಲು ನೀವು ಯಾರು? ನೀವೇನು ರಾಜ ಮಹಾರಾಜರೇ? ನೀವು ಭಾರತ ದೇಶಕ್ಕೆ ಎದಕ್ಕೆ ಬಂದಿರಿ ಹೇಳ್ರಿ? ನಾನು ಯಾಕೆ ಬಂದಿರಿ ನೀವು? ವಾಟ್ ಈಸ್ ಯುವರ್ ಅಥಾರಿಟಿ? ಕೋಟೆ ಕಟ್ಟುವಂಥ ಅಧಿಕಾರ ನಿಮ್ಗೆ ಎಲ್ಲಿದೆ? ಕೋಟೆಯನ್ನು ಕಟ್ಟಲು ನೀವೇನು ರಾಜರೇ? ಭಾರತ ದೇಶಕ್ಕೆ ತಕ್ಕಡಿಕೊಂಡು ವ್ಯಾಪಾರ ಮಾಡಕ್ಕೆ ಬಂದವರು ನೀವು. ಕೋಟೆಗಳನ್ನು ಕಟ್ಟೋದು, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡೋದು, ಸೈನ್ಯ ಜಮಾವಣೆ ಮಾಡೋದು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಮೊದಲು ಕೋಟೆ ಕೆಡೋರು. ನಾ ರಾಜ ಅದೀನಿ. ಇಲ್ರಿ ನಾವು ಫ್ರೆಂಚರ್ ದಾಳಿ, ಫ್ರೆಂಚ್ ಹೇಳಕ್ಕೆ ಹೋಗ್ಬೇಡಿ. ಫ್ರೆಂಚರ್ ದಾಳಿ ಮಾಡಿದ್ರೆ ನಾ ಅದೀನಿ, ಈ ಭಾಗದ ರಾಜ ನಾ ಅದೀನಿ, ನಿಮ್ಮ ರಕ್ಷಣೆ ಮಾಡೋ ಜವಾಬ್ದಾರಿ ನಂದು. ಕೋಟೆ ಕಟ್ಟಿದೆ, ಸೈನ್ಯ ಜಮಾವಣೆ ಮಾಡಿದೆ, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿದೆ, ಏನು ಆಟ ಹಚ್ಚಿರಿ? ಹುಡುಗಾಟಿಗೆ ಹಚ್ಚಿರಿ? ಮೊದಲು ಕೋಟೆ ಕೆಡೋರು ಅಂದಾಗ ಅವ್ರಿಗೆ ಸಿಟ್ಟು ಬತ್ತು. ನಾವು ಕೋಟೆ ಕೆಡಲ್ ನೋಡ್ರಿ ಅಂದರು. ಕೋಟೆ ಕೆಡಂಗಿಲ್ಲ ಅಂದ್ರೆ ನಿಮ್ಮ ಮ್ಯಾಗ ದಾಳಿ ಮಾಡ್ತೀವಿ ನಾವು. ಕೋಟೆಯನ್ನು ಕೆಡುವುದಿದ್ದರೆ ನಿಮ್ಮ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿದ. ಅವರು ಕೋಟೆ ಕೆಡಲಿಲ್ಲ, ದಾಳಿ ಮಾಡೇ ಬಿಟ್ಟ. ಯಾವ ವರ್ಷ? 1756. 1756 ಜೂನ್ 23ರಂದು ಆ ಕೋಟೆಯ ಮೇಲೆ ದಾಳಿಯನ್ನು ಮಾಡಿ ಕೋಟೆಯನ್ನು ಕೆಡುವ ಸಮಯದಲ್ಲಿ ಆ ಕಾಶಿಂ ಬಜಾರ್ ಅನ್ನುವಂಥ ಪ್ರದೇಶ ಇತ್ತು. ಕಾಶಿಂ ಬಜಾರದ ಮೇಲೆ ದಾಳಿ ಮಾಡಿದ. ಸಿಕ್ಕ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಚ್ಚಿ ಹಾಕಿ ಕೆಲವರು ಭಾಳ ದಿಮಾಕ್ ಮಾಡ್ತಿದ್ರು. ದಿಮಾಕ್ ಮಾಡುವ 146 ಬ್ರಿಟಿಷ್ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಒಂದು ಸಣ್ಣ ಕೊಠಡಿ 15x18 ಅನ್ನುವಂಥ ಚಿಕ್ಕ ಕೊಠಡಿಯಲ್ಲಿ ಒಳಗಡೆ ಹಾಕಿ ಒಳಗಡೆ ತುರುಕಿಬಿಟ್ಟ 146 ಜನರನ್ನು. 146 ಜನರನ್ನು ಅತ್ಯಂತ ಚಿಕ್ಕದಾಗಿರುವಂಥ ಕೊಠಡಿಯಲ್ಲಿ ಒಳಗಡೆ ಹಾಕಿ ತುರುಕಿ ಬಿಟ್ಟಾಗ ಸಾಯಂಕಾಲ 6 ಗಂಟೆಯಿಂದ ಮಾರ್ನಿಂಗ್ 6 ಗಂಟೆಯ ಮಧ್ಯದಲ್ಲಿ 146 ಜನರಲ್ಲಿ 123 ಜನ ಡಮಾರ್ ಸ್ಪಾಟ್ ಔಟ್. ಚೂಂಕ್ ಅಂದ್ಬಿಟ್ರು 123 ಜನ.